ಎಲ್ಲರನ್ನು ಕರೆದು ಒಂದೊಂದು ಸಭೆಗಳು ಮಾಡ್ತಾ ಇದ್ರು, ತಿಂಗಳು ಒಂದು ಜನಗಳ ಜೊತೆ ಇಲ್ಲ. ಇವಾಗ ಏನು ಇಲ್ಲ, ಯಾರು ಇಲ್ಲ ಪೊಲೀಸರು, ಆ ಥರದ್ದು ಇದೂ ಇಲ್ಲ. ಆ ಸಿಸ್ಟಮೇ ಔಟ್ ಇದೆ. ಅದರಲ್ಲೂ ಬೆಂಗಳೂರಲ್ಲೇ ಹೈಯೆಸ್ಟು ಅಪರಾಧ ಜಾಸ್ತಿ ಆಗಿರತಕ್ಕಂಥದ್ದು. ಗುಲ್ಬರ್ಗಾದಲ್ಲೇ ಒಂದು ನಿವೃತ್ತ ವೈದ್ಯನಿಗೆ 1,26,00,000, ಒಬ್ಬ ವೈದ್ಯನಿಗೆ 1,26,00,000 ಡಿಜಿಟಲ್ ಅರೆಸ್ಟು ಮಾಡವ್ರೆ. ಅಂದರೆ ನಾವು ಎಷ್ಟೇ ಜನಗಳಿಗೆ ಹೇಳಿದ್ರೂ ಕೂಡ ಇದರಲ್ಲಿ ಸಿಕ್ಕಾಕ್ಕಂತಾರೆ. ಅಂದರೆ ನಾವು ಕೂಡ ಈ ಏನಾದರೂ ಮಾಡಬೇಕು, ಸರ್ಕಾರನೂ ಕೂಡ ಏನಾದರೂ ಈ ಸಲಹೆಯನ್ನು ನಾನು ಕೊಡ್ತಾ ಇದ್ದೀನಿ. ಅದರಿಂದ ಈ ಡಿಜಿಟಲ್ ಅರೆಸ್ಟು ದೊಡ್ಡ ದಂಧೆ ಆಗಿದೆ, ಭಯ ಬಿದ್ದಿದ್ದಾರೆ. ಯಾರು ಹೇಳ್ಕೊಳಲ್ಲ, ಯಾಕೆ ಹೇಳಲ್ಲ ಅಂತ ಅರ್ಥ ಆಗ್ತಾ ಇಲ್ಲ ನನಗೂ. ಫೋನ್ ಮಾಡ್ತಾರೆ, ನೀನು ಏನೋ ನಿನ್ನ ಫ್ಲೈಟಲ್ಲಿ ನೀನು ಡ್ರಗ್ ತಂದಿದ್ದೆ, ಅದಕ್ಕೋಸ್ಕರ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀರಿ ಅಂತ. ನೀನು ಅಳ್ಳಾಡಬಾರ್ದು ಅಂತಾರೆ. ಫೋನಲ್ಲಿ ಹಂಗೆ ಆನ್ ಮಾಡ್ಕೊಂಡಿಟ್ಟು ಅಳ್ಳಾಡಂಗೆ ಇಲ್ಲ, ಎದ್ದು ಹಂಗಿಲ್ಲ. ಮೊಬೈಲ್ ತಗೋ, ದುಡ್ಡು ಟ್ರಾನ್ಸ್ಫರ್ ಮಾಡು ಅಂತಾರೆ. ನಿನ್ನ ಮೇಲೆ ಯಾವುದೋ ಕೇಸ್ ಇದೆ, ಈ ಥರ ಭಯ ಬೀಳಿಸಿ ತಗೊತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ಸರ್ಕಾರ ಇದುವರೆಗೂ ಸರಿಯಾದಂಥ ಕ್ರಮಗಳಾಗಿಲ್ಲ ಅನ್ನೋದನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರೇ. ಇನ್ನು ಇಂಪಾರ್ಟೆಂಟು ಈ ಡ್ರಗ್ ಮಾಫಿಯಾದ ಬಗ್ಗೆ ಭಾಳ ಪ್ರಮುಖ, ಇದು ಸೆನ್ಸಿಟಿವ್. ನಾನು ಸ್ವಲ್ಪ ಕಠಿಣವಾಗಿ ಹೇಳಿದ್ರು ಕೂಡ ನಾವೆಲ್ಲರೂ ಭಾಗ್ಯನೇ, ಇದರಲ್ಲಿ ನಾವೆಲ್ಲರೂ ಕೂಡ ಭಾಗ್ಯನೇ. ಇವತ್ತು ಬೆಂಗಳೂರು ಕರ್ನಾಟಕ, ನಿಮ್ಮ ಮಂಗಳೂರು ಸೇರಿ, ಮಂಗಳೂರು ಇದೆ ಇದರಲ್ಲಿ. ಮಂಗಳೂರು ಕಮಿಷನರ್ ಹೇಳಿರೋ ಮಾತುಗಳು ನನ್ನ ಹತ್ರ ಇದೆ. ನಮ್ಮ ಕೈ ಮೀರಿ ಹೋಗಿದೆ. 100% ಹೇಳ್ತಾ ಇದ್ದೀನಿ, ನೀವೇನಾನ ರಿಪೋರ್ಟ್ ಕೊಡಿ, ನಮ್ಮ ಕೈಯಲ್ಲಿ ಇಲ್ಲ. ಇವತ್ತು ಡ್ರಗ್ ಮಾಫಿಯಾ ಪೂರ್ತಿ ಕಂಟ್ರೋಲ್ ತಗೊಂಬಿಟ್ಟಿದ್ದಾರೆ. ನಮ್ಮ ಹೋಮ್ ಮಿನಿಸ್ಟರ್ ಆಗಲಿ, ಇನ್ನೊಬ್ಬ ಮಿನಿಸ್ಟರ್ ಆಗಲಿ ಕಂಟ್ರೋಲ್ ಮಾಡೋ ಸ್ಟೇಜಲ್ಲಿ ಇಲ್ಲ. ಮತ್ತೆ ಯಾಕಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದರಲ್ಲಿ ಬರೀ ಡ್ರಗ್ ಮಾಫಿಯಾ ಇದ್ದರೆ ನೀವು ಏನೋ ಮಾಡ್ಬೋದಾಯಿತು. ಡ್ರಗ್ ಮಾಫಿಯಾ ಜೊತೆ ನಮ್ಮ ಪೊಲೀಸವರು ಸೇರ್ಕೊಂಬಿಟ್ಟಿದ್ರು. ಪೊಲೀಸವರು ಅಧ್ಯಕ್ಷರೇ, ನಾನೊಂದು ನಮ್ಮ ಮನ ಮಿಡಿಯುವಂಥದ್ದು ಒಂದು ನಾನು ನೋಡಿರೋದು, ಇಲ್ಲಿ ಹೆಸರು ಹೇಳಲ್ಲ, ಹೇಳಿದ್ರೆ ತಪ್ಪಾಗುತ್ತೆ. ಒಂದು ಶಾಲೆ, ಗೃಹ ಸಚಿವರು ಒಂದು ಶಾಲೆ, 9ನೇ ತರಗತಿ ವಿದ್ಯಾರ್ಥಿ, ಹೆಣ್ಣು ಮಗಳು. ಟೀಚರ್ಗೆ ಪಾಠ ಮಾಡ್ತಾ ಇರ್ತಾರೆ. ಟೀಚರ್ಗೆ ಕೇಳ್ತಾಳೆ, ನಾನು ನೀರು ಕುಡಿಬೋದು, ಬಾಟ್ಲು ತರಬೇಕಾ ಅಂತಲ್ಲ. ಆಯ್ತಮ್ಮ ತಗೊಂಬ ಹೋಗಿ ಅಂತ ಹೇಳ್ತಾರೆ. ಹೋಗಿ ಬಾಟ್ಲು ತಗೊಂಡು ಬಂದು ಇಟ್ಕೊಂಡು ಪಾಠ ಕೇಳ್ತಾ ಇರ್ತಾರೆ. ಪಾಠ ನಡೀತಾ ಇರ್ತತೆ. ಒಂದು 10 ನಿಮಿಷ 15 ನಿಮಿಷ ಆದ ತಕ್ಷಣ ಹುಡುಗಿ ಟೀಚರ್ಗೆ ಹೇಳಕ್ಕೆ ಶುರು ಮಾಡ್ತಾರೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅಂತ. ಟೀಚರ್ಗೆ 1 ಸರಿ ಆಯಿತು, 4 ಸರಿ ಆಯಿತು. ಆಮೇಲೆ ಡೌಟ್ ಬಂತು, ಯಾಕೆ ಹಿಂಗೆ ಹುಡುಗಿ ಹೇಳ್ತಾ ಇದ್ದಾಳೆ ಅಂತ. ಆಮೇಲೆ ಒಂದು ಅರ್ಧ ಗಂಟೆ ಇನ್ನೇನು ಆ ಪಿರಿಯಡ್ ಮುಗಿಯೋ ಅಷ್ಟೊತ್ತಿಗೆ ಅನ್ಕಾನ್ಷಿಯಸ್ ಆಗಿ ಬಿದ್ದೌಟ್. ನೋಡಿದ್ರೆ ಆ ಬಾಟ್ಲ್ ನೀರಲ್ಲಿ ಆ ಪೌಡ್ರ್, ವೈಟ್ ಪೌಡ್ರ್ ಏನೋ ಅಂತ ಹೇಳ್ತಾರೆ, ಆ ವೈಟ್ ಪೌಡ್ರ್ ಹಾಕಿದ್ದಾರೆ. ಇದು ನಾನು ನಡೆದ ಘಟನೆ ಹೇಳ್ತಾ ಇರೋದು, ಹೇಳ್ಬಾರ್ದು ಹೇಳ್ತಾ ಇದ್ದೀನಿ. 9ನೇ ಕ್ಲಾಸ್ ವಿದ್ಯಾರ್ಥಿ. ಯಾವ ಸ್ಕೂಲರೂ, ಯಾರದೇ ಸ್ಕೂಲ್ ಇರಲಿ, ಯಾವುದೇ ಕಾಲೇಜ್, ಯಾಕೆ ಹೇಳಲ್ಲ ಅಂದರೆ ಅವ್ರಿಗೆ ಕ್ರೆಡಿಟ್ ಹೊಟ್ಟೋಗ್ತದೆ ಅವ್ರ ಸ್ಕೂಲ್ಗೆ. ಯಾರೋ ಅವ್ರ ಮಕ್ಕಳನ್ನ ಸೇರಿಸಲ್ಲ ಅಲ್ಲಿಗೆ. ಒಬ್ಬರು ಬಾಯ್ ಬಿಡ್ತಾ ಇಲ್ಲ, ಎಲ್ಲ ಸ್ಕೂಲಲ್ಲಿದೆ. ನಾನು ಸರ್ವೆಗೆ ರಿಪೋರ್ಟ್ ಕೊಡ್ತೀನಿ. 15% ಮಕ್ಕಳು ಸರ್ವೆ ಮಾಡಿರೋದು, ನ್ಯಾಷನಲ್ ಸರ್ವೆನ ನಾನು ಹೇಳ್ತಾ ಇರೋದು, 15% ಮಕ್ಕಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಕ್ಯಾಟಗರಿನೂ ಮಾಡಿದ್ದಾರೆ, ನೀನು ಎಷ್ಟು ವರ್ಷದಿಂದ ತಗೊಂತಾ ಇದ್ದೀಯಾ ಅಂತ. ಅದರಲ್ಲಿ 9% ಏನೋ ನಾನು ಲಾಂಗ್ ಟೈಮ್ ಅಂತ ಹೇಳಿದ್ದಾರೆ, ಕೆಲವರು 1 ತಿಂಗಳಿಂದ ಹಿಂಗೆಲ್ಲ ಹೇಳಿದ್ದಾರೆ. ಅಂದರೆ ಇನ್ನೇನಿದೆ ಅಧ್ಯಕ್ಷರೇ, ಮಕ್ಕಳು, ಶಾಲೆಗೆ ಹೋಗೋ ಮಕ್ಕಳು ಡ್ರಗ್ ತಗೊತಾರೆ ಅಂದರೆ ಇನ್ನು ನಾವು ಏನು ಅವಶ್ಯಕತೆ ಇದೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ? ಪೊಲೀಸರು ಏಜೆಂಟ್ಗಳು ಅದಕ್ಕೆಲ್ಲ. ಫಸ್ಟು ಆ ಶಾಲೆ ಸುತ್ತು ಇರೋವಂಥ ಚಾಕ್ಲೇಟ್ಗಳಿದೆಯಲ್ಲ, ಚಾಕ್ಲೇಟಲ್ಲಿ ಡ್ರಗ್ ಕೊಡ್ತಾರೆ, ಫಸ್ಟು ಅಡಿಕ್ಟ್ ಮಾಡ್ತಾರೆ ಅವ್ರನ್ನ. ಆಮೇಲೆ ಅವನು ಇಡೀ ಶಾಲೆನ ಮುಗಿಸ್ತಾರೆ ಅವರು. ಇದರಲ್ಲಿ ಶಾಲೆ ಪಕ್ಕದಾಗಿರೋ ಅಂಗಡಿಗಳು, ಅಲ್ಲಿರೋ ಪೊಲೀಸರಿಗೇನು ಕಾಸು ಕೊಟ್ಟರೆ ಒಳ್ಳೆ ಬರ್ತದೆ ದುಡ್ಡು,